ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ನಾವು ಭೂಮಾಪಕರು ಈ ಹುದ್ದೆಗೆ ಸಿಲೆಬಸ್ ಏನಿದೆ ಅಂತ ತಿಳ್ಕೊತಾ ಇದ್ದೇವೆ. ಈ ಭೂಮಾಪಕರು ಹುದ್ದೆಗೆ ಡಿಗ್ರಿ ಆಗಿರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಅಪ್ಲಿಕೇಶನ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 11ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಮುಂದಿನ ತಿಂಗಳು ಅಂದರೆ ಆಗಸ್ಟ್ 7ನೇ ತಾರೀಕು ಇದು ಎಂಡ್ ಆಗ್ತಿದೆ. ಫೀಸ್ ಪೇ ಮಾಡಲಿಕ್ಕೆ 10ನೇ ತಾರೀಕುವರೆಗೂ ನಿಮಗೆ ಕಾಲಾವಕಾಶನ ಕೊಟ್ಟಿರ್ತಾರೆ. ಇನ್ನು ಎಕ್ಸಾಮ್ ದಿನ ಬಂದು ನಿಮಗೆ 3ನೇ ತಾರೀಕು 10ನೇ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳಿನಲ್ಲಿ ನಿಮಗೆ ಎಕ್ಸಾಮ್ನ ನಡೆಸ್ತಾರೆ. ಅಕ್ಟೋಬರ್ 3ನೇ ತಾರೀಕಿಂದ ನಿಮಗೆ ಈ ಎಕ್ಸಾಮ್ನ ನಡೆಸ್ತಾರೆ. ಅದು ಪತ್ರಿಕೆ 2 ಅಂದರೆ ನಿರ್ದಿಷ್ಟ ಪತ್ರಿಕೆ ಅಥವಾ ಸ್ಪೆಸಿಫಿಕ್ ಪೇಪರ್ನ ಆ ದಿನ ಮಾಡ್ತಾರೆ. 4ನೇ ತಾರೀಕು ನಿಮಗೆ ಕಾಮನ್ ಪೇಪರ್ನ ಕೊಡ್ತಾ ಇದ್ದಾರೆ. ಅದು ಸಾಮಾನ್ಯ ಜ್ಞಾನ. ಈ ಕಾಮನ್ ಪೇಪರ್ VAO ಹಾಗೂ ಈ ಲ್ಯಾಂಡ್ ಸರ್ವೇಯರ್ಗೆ ಕಾಮನ್ ಆಗಿರುತ್ತೆ. ಆ್ಯಂಡ್ ಒಂದು ಸತಿ ಎರಡಕ್ಕೂ ಅಪ್ಲೈ ಮಾಡಿದ್ದೀರಾ ಅಂದರೆ ಇದು ಒಂದು ಪೇಪರ್ನ ಮಾತ್ರ ಬರೀಬೇಕಾಗಿರುತ್ತೆ. ಆ್ಯಂಡ್ ನಿರ್ದಿಷ್ಟ ಪತ್ರಿಕೆನ ಹಿಂದಿನ ದಿನನೇ ನೀವು ಬರೆದು ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗಿರುತ್ತೆ. ಇನ್ನು ಕನ್ನಡ ಭಾಷೆ ಪರೀಕ್ಷೆಯನ್ನು ಅವರು ಡೇಟ್ ಅನೌನ್ಸ್ ಮಾಡಿದಾಗ ಹೋಗಿ ಎಲಿಜಿಬಿಲಿಟಿ ಇಲ್ಲದೆ ಇರೋರು ಮಾತ್ರ ಹೋಗಿ ಬರೀಬೇಕಾಗಿರುತ್ತೆ. ಅಂದರೆ ಯಾರು ತಮ್ಮ ವಿದ್ಯಾಭ್ಯಾಸದಲ್ಲಿ ಕನ್ನಡವನ್ನು ಓದಿರೋದಿಲ್ಲ ಅವರು ಹೋಗಿ ಕನ್ನಡ ಎಕ್ಸಾಮ್ನ ಹೋಗಿ ತಗೊಳ್ಬೇಕಾಗಿರುತ್ತೆ. ಈಗ ಇನ್ನು ಸಿಲೆಬಸ್ನ ನೋಡೋದಾದರೆ 2ನೇ ಪೇಪರ್ ಸ್ಪೆಸಿಫಿಕ್ ಪೇಪರ್ನಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ಗೆ 40% ಮೀಸಲಿಟ್ಟಿದ್ದಾರೆ. ಅಂದರೆ ಕ್ವಶನ್ ಪೇಪರ್ನಲ್ಲಿ ಬರುವಂಥ ಕ್ವಶನ್ಸಲ್ಲಿ ಅರೌಂಡ್ 100 ಕ್ವಶನ್ಸ್ ಇದ್ದರೆ ಅದರಲ್ಲಿ 40 ಕ್ವಶನ್ಸ್ ಅಷ್ಟು ನಿಮಗೆ ಮ್ಯಾಥಮೆಟಿಕ್ಸ್ನಲ್ಲೇ ಬರುತ್ತೆ. ಆ್ಯಂಡ್ ಈ ಮ್ಯಾಥಮೆಟಿಕ್ಸ್ನಲ್ಲಿ ಇನ್ಕ್ಲೂಡ್ ಮಾಡಿರುವಂಥ ಸಿಲೆಬಸ್ಸು ನಿಮಗೆ ಆಲ್ಮೋಸ್ಟ್ ನಿಮಗೆ 10th ಕೂಡ ಆ್ಯಂಡ್ 11th 12th ಈ 3 ಕ್ಲಾಸಸ್ನ ಟೆಕ್ಸ್ಟ್ ಬುಕ್ ಓದಿದ್ರೆ ನಿಮಗೆ ಒಂದು 30% ಆಫ್ ಸಿಲೆಬಸ್ಸು ಕವರ್ ಆಗುತ್ತೆ. ಅದರಲ್ಲೂ NCERT ಟೆಕ್ಸ್ಟ್ ಬುಕ್ನ ಮಾತ್ರ ರೆಫರ್ ಮಾಡಿ. ಇದರಲ್ಲಿ ನಂಬರ್ ಸಿಸ್ಟಮ್ ಅನ್ನೋದು ಫಸ್ಟ್ ಚಾಪ್ಟರ್ನ ತಗೊಂಡು ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್, ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಅನ್ನೋ ಟಾಪಿಕ್ನ ಕೊಟ್ಟಿದ್ದಾರೆ. ಸೆಟ್ ಥಿಯರಿ, ಸೀಕ್ವೆನ್ಸ್, ಮ್ಯಾಟ್ರಿಕ್ಸ್, ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಇದಿಷ್ಟು ನಾನು ಏನು ಹೇಳಿದ್ದೀನಿ ಇದು ನಿಮಗೆ 11th 12th ಟೆಕ್ಸ್ಟ್ ಬುಕ್ನಲ್ಲಿ ಎಷ್ಟಿದೆಯೋ ಅದೆಷ್ಟು ಸಾಕಾಗುತ್ತೆ. ಬಟ್ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಈ ಟಾಪಿಕ್ ಏನಿದೆ ಇದು ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ. ಅಂದರೆ ನಿಮಗೆ 12th ಸ್ಟ್ಯಾಂಡರ್ಡ್ 11th ಸ್ಟ್ಯಾಂಡರ್ಡ್ ಮತ್ತು 10th ಸ್ಟ್ಯಾಂಡರ್ಡ್ಗಿಂತ ಜಾಸ್ತಿ ಓದಬೇಕಾಗಿರುತ್ತೆ. ಅಂದರೆ ಸ್ವಲ್ಪ ಸ್ಪೆಷಲ್ ಫೋಕಸ್ ನಿಮಗೆ ಈ ಪಾರ್ಟಿಗೆ ಕೊಡಬೇಕಾಗುತ್ತೆ. ನೆಕ್ಸ್ಟ್ HCF ಆ್ಯಂಡ್ LCM, ಬೇಸಿಕ್ಸ್ ಆಫ್ ಆಲ್ಜಿಬ್ರಾ, ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್, ಲೀನಿಯರ್ ಇಕ್ವೇಷನ್ಸ್, quadratic equations, factorization of algebraic expressions, HCF LCM of binomials and trinomials, coordinates plane geometry ಇದಿಷ್ಟು ಟಾಪಿಕ್ಕು ನಿಮಗೆ ಸಪೋರ್ಟಿವ್ ಆಗಿ 10th 11th ಮತ್ತು 12th ಕವರ್ ಆಗಿರುತ್ತೆ. ಎಕ್ಸ್ಟ್ರಾ ಸ್ಟಡೀಸು ನೀವು ಇಲ್ಲಿ ಟ್ರೈನಾಮಿಯಲ್ಸ್ ಅಂತ ಏನಿದೆ ಇದಕ್ಕೆ ನೀವು ಮಾಡಬೇಕಾಗಿರುತ್ತೆ. ಯಾಕಂದರೆ ಅದು ನಿಮಗೆ ಕಾಮನ್ಲಿ ಓದಿರೋದಿಲ್ಲ. ನೆಕ್ಸ್ಟ್ ಕಮಿಂಗ್ ಟು ಜಿಯೋಮೆಟ್ರಿ, ಆಕ್ಸಿಯಮ್ಸ್ ಆ್ಯಂಡ್ ಪಾಸ್ಟ್ಯುಲೇಟ್ಸ್, ಥಿಯರಮ್ಸ್, ಪಾಲಿಗಾನ್ಸ್, ಟ್ರಯಾಂಗಲ್ಸ್, ಕಾಂಗ್ರುಯೆನ್ಸ್ ಟ್ರಯಾಂಗಲ್ಸ್, ಕನ್ಕರೆಂಟ್ lines of a triangle, quadrilateral, types of quadrilateral, theorems on parallelogram, midpoint theorem, areas, cyclic quadrilaterals, surface areas, volumes of solids, circles, theorems on triangles and circles, right angle triangle. ಈ ಜಿಯೋಮೆಟ್ರಿ ಪಾರ್ಟ್ ನಿಮ್ಗೆ ಏನಿದೆ ಇದು ಆಲ್ಮೋಸ್ಟ್ 10 11 12 ಎಲ್ಲ ತುಂಬಿರುತ್ತೆ ಅಂದರೆ ಕೂಡಿರುತ್ತೆ. ಸೊ ಎಕ್ಸ್ಟ್ರಾ ನೀವು ಅಡ್ವಾನ್ಸ್ ಆಗಿ ಗೊತ್ತೀನಿ ಅಂದರೆ ಮ್ಯಾಥಮೆಟಿಕ್ಸ್ ಓದಿರೋರು ಯಾರು ಡಿಗ್ರಿಯಲ್ಲಿ ಅಥವಾ ಇಂಜಿನಿಯರಿಂಗಲ್ಲಿ ಓದಿರ್ತೀರಾ ಅವ್ರಿಗೆ ಇದು ಈಸಿ ಅನ್ಸುತ್ತೆ. ಮತ್ತು ನಿಮಗೆ ಅಡ್ವಾನ್ಸ್ ಲೆವೆಲಲ್ಲಿ ಆಲ್ರೆಡಿ ಎಜುಕೇಟ್ ಆಗಿರ್ತೀರಾ. ಕಮಿಂಗ್ ಟು ನೆಕ್ಸ್ಟ್ ಫಿಸಿಕ್ಸ್ ಕೊಟ್ಟಿದ್ದಾರೆ. ಮ್ಯಾಥ್ಸು 40% ಇತ್ತು ಆದರೆ ಫಿಸಿಕ್ಸು ಬರೀ 10%ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಅಷ್ಟೇ ನಿಮಗೆ NCERT ಫ್ರಮ್ 9th 10th 11th ಹಾಗೂ 12th ಈ 4 ಕ್ಲಾಸ್ನ NCERTಸು ನೀವು ರೆಫರ್ ಮಾಡಿದರೆ ಸಾಕಾಗುತ್ತೆ. ಬೇರೆ ಏನು ಎಕ್ಸ್ಟ್ರಾ ಓದಬೇಕಾಗಿರಲ್ಲ. ಮ್ಯಾಗ್ನೆಟಿಸಮ್, ಎಲೆಕ್ಟ್ರಿಸಿಟಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್, ಎಲೆಕ್ಟ್ರಾನಿಕ್ಸ್, ಡೈನಾಮಿಕ್ಸ್, ಹೀಟ್, ಲೈಟ್ ಹಾಗೂ ಸೌಂಡ್, ಗ್ರಾವಿಟೇಷನ್ ಈ 9 ಚಾಪ್ಟರ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ ಫಿಸಿಕ್ಸ್ ಕೆಳಗಡೆ. ಆ್ಯಂಡ್ ಇರೋದು 10% ಅಷ್ಟೇ. ಸೊ ಮೋಸ್ಟ್ ಪ್ರಾಬಬ್ಲಿ ಅವರು ಈ ಮೇಲ್ಗಡೆ ಅಂದರೆ ಮ್ಯಾಗ್ನೆಟಿಸಮ್, ಎಲೆಕ್ಟ್ರಿಸಿಟಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಡೈನಾಮಿಕ್ಸ್, ಎಲೆಕ್ಟ್ರಾನಿಕ್ಸ್ ಈ ಚಾಪ್ಟರ್ಸ್ನಲ್ಲಿ ಕ್ವಶನ್ಸ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇಲ್ಲಿ ಹೀಟ್, ಲೈಟ್, ಗ್ರಾವಿಟೇಷನ್, ಸೌಂಡ್ಸ್ ಇದೆಲ್ಲ ಕೂಡ ಸೆಕೆಂಡರಿ ಎಜುಕೇಷನ್ ಸಿಸ್ಟಮಲ್ಲಿ ಬರುವಂಥ ಟಾಪಿಕ್ಸ್ ಆಗಿರುತ್ತೆ. ಬಂದರೂ ಕೂಡ ನಿಮಗೆ ಇದರಲ್ಲಿ ಅಪ್ಲಿಕೇಶನ್ ಲೆವೆಲ್ನ ಕೇಳ್ತಾರೆ. ಆದರೆ ಮೇಲ್ಗಡೆ ಇದ್ದಂಥ ಟಾಪಿಕ್ಸ್ನಲ್ಲಿ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ದೆನ್ ಕಮಿಂಗ್ ಟು ಜಿಯೋಗ್ರಫಿ, ನೀವು ಇದನ್ನು ಆಲ್ರೆಡಿ ಜನರಲ್ ಪೇಪರ್ನಲ್ಲಿ ಓದಿರ್ತೀರಾ. ಸೊ ಇಲ್ಲಿ 10% ಅಷ್ಟೇ ಕೊಟ್ಟಿರೋದ್ರಿಂದ ನಿಮಗೆ ಕವರ್ ಆಗಿರುವಂಥ ಟಾಪಿಕ್ಸೇ ಇಲ್ಲೂ ಕೊಟ್ಟಿರ್ತಾರೆ. ಅಂದರೆ ದ ಅರ್ತ್, ದ ಲಿಥೋಸ್ಫಿಯರ್, ಮ್ಯಾಥ್ಸ್, ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಈ 4 ಚಾಪ್ಟರ್ಸು ಕೂಡ ನಿಮಗೆ 12th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ನಲ್ಲೇ ಕವರ್ ಆಗಿರುತ್ತೆ NCERT. ನೆಕ್ಸ್ಟ್ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್, ಇದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದು ಬ್ಯಾಕ್ಗ್ರೌಂಡು ಜಿಯಾಲಜಿಸ್ಟ್ಗೆ ಅಥವಾ ಅಂದರೆ ಜಿಯಾಲಜಿ ಅನ್ನೋ ಸಬ್ಜೆಕ್ಟಲ್ಲಿ ಯಾರು ನೀವು ಡಿಗ್ರಿ ಮಾಡಿರ್ತೀರಾ ಅವರಿಗೆ ಇದು ಸ್ವಲ್ಪ ಈಸಿ ಅಂತ ಆಗಿರುತ್ತೆ. ಎಲ್ಲನೂ ಕೂಡ ಹೊಸ ಟಾಪಿಕ್ ಇರೋದ್ರಿಂದ ಬೇಸಿಕ್ ಡಿಗ್ರಿ ತೊಗೊಂಡಿರೋರು ಇದರಲ್ಲಿ ಸ್ಪೆಷಲ್ ಲೆಸನ್ಸ್ನ ಮಾಡ್ಕೊಬೇಕಾಗಿರುತ್ತೆ. ಕಮಿಂಗ್ ಟು ಕಂಪ್ಯೂಟರ್ ಅಪ್ಲಿಕೇಶನ್, ಇದು 20% ಇರುತ್ತೆ. ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮಾತ್ರಕ್ಕೆ ನಿಮಗೆ ಕಾಮನ್ ಆಗಿ MS ಆಫೀಸ್, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಇದು ಇರುತ್ತೆ. ಜೊತೆಗೆ ಆಟೋ ಕ್ಯಾಡ್ ಅನ್ನೋ ಒಂದು ಟಾಪಿಕ್ನ ಆ್ಯಡ್ ಮಾಡಿರ್ತಾರೆ. ಇದು ಸಿವಿಲ್ಸಲ್ಲಿ ಅಂದರೆ ಸಿವಿಲ್ ಎಕ್ಸಾಮ್ B ತೊಗೊಂಡಿರೋರಿಗೆ ಈ ಒಂದು ಕ್ಯಾಡ್ ಬಗ್ಗೆ ಅವರಿಗೆ ಒಂದು ಸಿಲೆಬಸ್ ಇರುತ್ತೆ. ಸೊ ಆ ಸಿಲೆಬಸ್ನ ಇಲ್ಲಿ ನಮಗೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಒಳಗೆ ಇನ್ಕ್ಲೂಡ್ ಮಾಡಿರ್ತಾರೆ. ಆ್ಯಂಡ್ GIS ಸಾಫ್ಟ್ವೇರ್, ದೇರ್ ಅಪ್ಲಿಕೇಶನ್ಸ್, ಬೇಸಿಕ್ಸ್ ಆಫ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್, ಲ್ಯಾಂಡ್ ರೆಕಾರ್ಡ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜೀಸ್. ಸೊ ನಾರ್ಮಲ್ ಆಗಿ ನೀವು ಜನರಲ್ ಪೇಪರಿಗೆ ಓದುವಂಥ ಕಂಪ್ಯೂಟರ್ ಸೈನ್ಸಿಗೂ ಇಲ್ಲಿ ಕೊಟ್ಟಿರುವಂಥ ಕಂಪ್ಯೂಟರ್ ಸೈನ್ಸ್ಗೂ ತುಂಬ ಡಿಫ್ರೆನ್ಸಸ್ ಇದೆ. ಸೊ ಈ ಪೇಪರ್ನ ಸ್ಪೆಸಿಫಿಕ್ ಆಗಿ ನೀವು ನೋಡ್ಕೋಬೇಕಾಗಿರುತ್ತೆ. ಯಾಕಂದರೆ ಇದು ಕೂಡ 20%ನ ಕ್ವಶನ್ ಪೇಪರ್ನಲ್ಲಿ ಕವರ್ ಮಾಡ್ತಿದ್ದಾರೆ. ಸೊ ನಿಮಗೆ ನೋಟಿಫಿಕೇಶನ್ ಬೇಕಾದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.